ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮಡಿಕೇರಿಯಲ್ಲಿ ಆನೆ ಕ್ಯಾಂಪು ದುಬಾರೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ. ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೂ ಅಷ್ಟೇ 2 ಅವರು, ಸಂಜೆ 4ರಿಂದ 6 ಗಂಟೆ ಅಲ್ಲಿವರೆಗೂ ಅಷ್ಟೇ. ಮಧ್ಯಾಹ್ನ ಎಲ್ಲ ಓಪನ್ ಇರಲ್ಲ. ಯಾರಾದರೂ ಹೋಗೋದಿದ್ದರೆ ನೋಡ್ಕೊಂಡೋಗಿ. ಬೆಳಗ್ಗೆ 9ರಿಂದ 11, ಸಂಜೆ 4ರಿಂದ 6. ನಾವು ಇವಾಗಲೇ ಲೇಟಾಗೋಗಿದೆ, ನಮಗೆ ಗೊತ್ತಿರಲಿಲ್ಲ ಟೈಮಿಂಗ್ಸು. ನಾವು ಇವಾಗಲೇ ಲೇಟಾಗೋಗಿದೆ. ಅಲ್ಲಿ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಇದು ಮಾಡ್ತೀವಿ ಹಂಗೆ ಜ್ವಾಳ ವೈನ್ಸ್ ಬಿ ಇದಾವೆ ನೋಡಿ. ನಾವು ಆಮೇಲೆ ಕುದುರೆ ಮೇಲೆ ನಮ್ಗೆ ಕಳಿಸ್ರಪ್ಪ. ಬರ್ತೀನಿ ರೀ ಮಕ್ಕಳು, ಆಮೇಲೆ ಬರ್ತೀನಿ ರೀ. ಮಳೆ ಶುರು ಆಯಿತು ನೋಡಿ, ಚೆನ್ನಾಗಿದೆ ಮಳೆ ಬರ್ತಿರೋದು. ಹೋಟೆಲ್ ಪಲ್ಲಕ್ಕಿ ಅಂತ ಇದೆ, ಏನಾದರೂ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ಆಮೇಲೆ ಅಲ್ಲಿ ನೀರಲ್ಲಿ ಆಡ್ಬೋದಂತೆ. ದುಬಾರೆ ಸಾಕಾನೆ ಶಿಬಿರ, ಮಡಿಕೇರಿ ವಿಭಾಗ. ನೋಡಿ ಅಲ್ಲಿ ಆನೆಗಳೆಲ್ಲ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಹೋಗ್ತೀವಿ, ನಾನು ಸುಮ್ಮನೆ ದೂರದಿಂದ ತೋರಿಸ್ದೆ. ನಾನು ದೀಪ ಫ್ರೈಡ್ ರೈಸ್ ಹೇಳಿದ್ವು. ಇವರು ಅನ್ನ ಸಾಂಬಾರು, ಒಂದು ಪಲ್ಯ, ಒಂದು ಉಪ್ಪಿನಕಾಯಿ. ಚೆನ್ನಾಗಿದೆಯಾ? ರಶ್ ಆಗೋಯ್ತು ನೋಡು. ಈ ಕಡೆ ಎಲ್ಲ ಹೋದ್ರಲ್ಲ ಆವಾಗಲೇ. ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ. ಆನೆ ಇಲ್ಲಿ ಇಷ್ಟೊಂದು ರಶ್ಶು, ಸಿಕ್ಕಾಪಟ್ಟೆ ಜನ. ಜಾರುತ್ತೆ, ತುಂಬ ಪಾಚಿ ಕಟ್ಬಿಟ್ಟಿದೆ, ತುಂಬ ಜಾರುತ್ತೆ. ನಾನು ಹಂಗೂ ಹಿಂಗೂ ಬಂದೆ. ಏಯ್ ಹುಷಾರು, ಜಾರುತ್ತೆ, ಹುಷಾರು. ವಾಪಸ್ ಹೋಗೋರು ಕಡಿಮೆ, ಅಲ್ಲಿ ಹೋಗ್ತಿರೋರೇ ಜಾಸ್ತಿ. ಅಲ್ಲಿ ಆನೆ ಬಿಡಾರ ಇದೆಯಂತೆ. ನಾನು ಅಲ್ಲಿ ಆವಾಗಲೇ ತೋರಿಸ್ದೆ ಆನೆನ. ಇಲ್ಲೇ ಹಿಂಗೆ ಹೋಗ್ಬೇಕಂತೆ, ಬೇರೆ ಏನೂ ವ್ಯವಸ್ಥೆ ಇಲ್ಲ.
ದುಬಾರೆ ಆನೆ ಶಿಬಿರ ಅಂತೆ. ನಾನು ಫಸ್ಟ್ ಟೈಮ್ ಬಂದಿರೋದು. ಅಯ್ಯೋ, ನಾನು ಇಷ್ಟು ದೂರ ಬಂದ್ಬಿಟ್ಟಿದ್ದೀನಿ. ಅವರೆಲ್ಲ ನಡೆಯೋಕ್ಕಾಗಲ್ಲ, ಜಾರ್ತಾ ಇದೆ, ಹೋಗೋಣ ವಾಪಸ್ ಬನ್ನಿ ಅಂತೆ. ಇನ್ನು ತುಂಬ ದೂರ ನಡಿಬೇಕಲ್ಲಿ, ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋದು? ಚೆನ್ನಾಗಿತ್ತು ಅಷ್ಟು ದೂರ ಹೋಗಿದ್ರೆ. ನೀರು ಭಾಳ ಅದಾವ ಆ ಕಡೆ ದೀಪ. ಅಲ್ಲಿ ಜಾಸ್ತಿ ನೀರಿದೆ. ನೀರು ಅದಾವ ಅಂಬಲ್ಲಿ. ಹುಡುಗರು ಕರ್ಕೊಂಡು ಹೋಗ್ಬಿಡ್ತೀಪ, ನೀರು ಭಾಳ ಅದಾವ. ಇಲ್ಲಿ ಕುಂಡ ಹೇಳ ಹೋಗ. ಕಸಿ ಜಮಾ ಸಂಗಲ್ ಬಿಲ್ಡಿಂಗ್ ಅಲ್ಲಿ ಇಲ್ಲೇ ಕುಂಡ. ಕಶೀಶ್ ನೀರಾಗ ಹೋಗ್ಬೇಡ, ಕಶೀಶ್ ನೀರಾಗ ಹೋಗ್ಬೇಡ. ಈಗ ಪ್ಯಾಂಟ್ ತೆಗೆದು ಹೋಗೋಣ ಅಂದ್ರೆ ಹೋಗೋದಿದ್ರೆ ತಗಡೆ ಪ್ಯಾಂಟ್. ಭಾಳ ನೀರಿದೆ ಕಡೆ ಹೋಗ್ಬೇಡ ಅಂತ ಹೇಳ್ತೀಪ ಆಕಿಗೆ. ಮ್ಯಾಲೆ ಕೊಂಡ ಹೇಳಕ್ಕಿಗೆ. ದೀಪ ನಿನ್ನ ಮೊಬೈಲ್ ಎಲ್ಲ ಐತಿ? ದೀಪ ನಿನ್ನ ಮೊಬೈಲಾ? ಓಹೋ ಹೋ ನೋಡು ಕಸಿ ಹೆಂಗೆ ಗುಡಿ ಬೀಳ್ತೈತೆ ಬೀಳ್ತೈತೆ ಬೀಳ್ತೈತೆ. ಕಸಿ ನೀ ಯಾಕೆ ಮರಿ ಅದೇ ಮಾಡ್ಕೊಂಡು ಹೋಗಿ ನೋಡಿ, ನಾನು ಹೇಳಿಲ್ವಾ ಮೋಡ ಆಯಿತು ಮಳೆ ಬರುತ್ತೆ ಅಂತ. ಫುಲ್ಲು ಮಳೆ ಸ್ಟಾರ್ಟ್ ಆಯಿತು.
ಟ್ರಾಫಿಕ್ಕು. ಇವತ್ತು ತಿರ್ಗಾ ಮಳೆ ಬಂತು, ಮಳೆ ನಿಂತಿತ್ತು. ಫೋನಲ್ಲೇ ಬಿಟ್ಟು ನಾನು ಕಾಲ್ ಮಾಡಿ ಅಲ್ಲಿ ವಾಪಸ್. ಮೈಸೂರಲ್ಲಿ ನೋಡಿ ತುಂಬ ಮಳೆ. ಆನೆತನ ಬಿಟ್ಬಿಟ್ಟು ಈಗ ದೀಪ ಮನೆಗೆ ಹೊರಟಿದ್ದೀವಿ. ತುಂಬ ಅಂದರೆ ತುಂಬ ಮಳೆ. ನಮ್ಮ ಮಡಿಕೇರಿ ಟ್ರಿಪ್ಪು ತುಂಬ ಚೆನ್ನಾಗಾಯಿತು. ದೀಪನಿಗೆ ಥ್ಯಾಂಕ್ಸ್ ಹೇಳಬೇಕು. ಮಾಂತೇಶ್ ಮುಂದೆ ಕೂತಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನೆನ್ನೆ ರಾತ್ರಿ ಮಳೆ ಜೋರಾಗಿರೋದ್ರಿಂದ ನನಗೆ ಹೊರಡಕ್ಕೆ ಬಿಡಲಿಲ್ಲ ದೀಪ. ಬೆಳಗ್ಗೆನೇ 6:30 ಹೊರಟಿದ್ದೀನಿ. ಈಗ ನೋಡಿ ಚಾಮುಂಡಿ ಬೆಟ್ಟ ಹೇಗೆ ಕಾಣಿಸ್ತಾ ಇದೆ, ಮೈಸೂರು ವಾತಾವರಣ ಹೇಗಿದೆ. 6:30ಗೆ ದೀಪನ ಗಂಡ ನಾನು ಬಿಡ್ತೀನಮ್ಮ ಅಂತ ಹೇಳಿ 2 ವೀಲರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಮಡಿಕೇರಿ ಟ್ರಿಪ್ಪು ಒನ್ ಡೇ ಟ್ರಿಪ್ ಆದ್ರೂ ತುಂಬ, ಆದರೆ ದುಬಾರೆಯಲ್ಲಿ ಸ್ವಲ್ಪ ಆನೆ ಹತ್ರ ಹೋಗಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ನಾನು ಯಾಕಂದರೆ ನೋಡಿರಲಿಲ್ಲ, ಫಸ್ಟ್ ಟೈಮ್ ಅಲ್ವಾ, ನೋಡಿದರೆ ಚೆನ್ನಾಗಿರೋದು ಅನ್ನಿಸ್ತಿತ್ತು. ಆದರೂ ತುಂಬ 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 ಎಂಜಾಯ್ ಮಾಡಿದ್ರು. ಲತಾ, ಅನಿತಾ, ನಾನು, ದೀಪ ಗಂಡ, ದೀಪವರಪ್ಪ ಎಲ್ಲರೂ. ಇದೇನೋ 108 ಗಣಪತಿ ಅಂತೆ. ಇನ್ನೊಂದು ಸರಿ ಮೈಸೂರಿಗೆ ಬಂದಾಗ ನಾನು ಇದ್ರದ್ದು ವೀಡಿಯೋ ಮಾಡಬೇಕು ಅಂತ ಇದ್ದೀನಿ. ನಾನು ಒಳಗೆ ಹೋಗಿಲ್ಲ. ನಿಮ್ಗೆ ಹೇಗೆ ಅನ್ನಿಸ್ತು? ಮತ್ತು ಅಲ್ಲಿ ದುಬಾರಿಯಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಹೋಗಿ, ಅದೊಂದೇ ದಾರಿ ಇರೋದಂತೆ, ಜಾರುತ್ತೆ, ತುಂಬ ಅಂದರೆ ತುಂಬ ಜಾರುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿ ಹೋಗಿ. ಬೆಳಗ್ಗೆನೇ ನೋಡಿ ನಾನು ಮೈಸೂರು ಅರಮನೆ ತೋರಿಸ್ತಾ ಇದ್ದೀನಿ. ದೀಪ ಗಂಡ ಪಾಪ ನಿಧಾನವಾಗಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿ ನಿಧಾನವಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅಂದೆ ಪರವಾಗಿಲ್ಲ ಮಂತೇಶ್ ಬೇಗನೆ ಹೋಗಿ ಅಂದರೆ, ಇರಲಿ ಅಮ್ಮ ನೀವು ವೀಡಿಯೋ ಮಾಡ್ಕೊಳ್ಳಿ ಅಮ್ಮ ನಿಧಾನವಾಗಿ ಅಂತ ಹೇಳಿ ನಿಧಾನವಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಲ್ಲೂ ತುಂಬ 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 ನನಗೆ ಯೂಟ್ಯೂಬ್ ಮಾಡಿರೋದಕ್ಕೂ ನೀವೆಲ್ಲ ಸಿಕ್ಕಿರೋದು, ದೀಪ ಸಿಕ್ಕಿರೋದು, ಅನಿತಾ ಸಿಕ್ಕಿರೋದು, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮೊದಲು ಯೂಟ್ಯೂಬ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಆಮೇಲೆ ನಿಮಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಈಗ ನಾನು ಬೆಂಗಳೂರು ಕಡೆ ಪಯಣ ಶುರು. ಹೇಗಿತ್ತು ಮಡಿಕೇರಿ ವೀಡಿಯೋ ಪ್ರತಿಯೊಂದು ತೋರಿಸಿದ್ದೀನಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ತುಂಬ 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 ಎಂಜಾಯ್ ಮಾಡಿದ್ವು. ಇರೋದು 3 ದಿನ ಜೀವನ, ಇರೋ ಒಂದೊಂದು ಕ್ಷಣನೂ ಎಂಜಾಯ್ ಮಾಡೋಣ. ನಾನು ಅಂದ್ಕೊಳ್ಳೋದು ಅಷ್ಟೇ. ಯಾರಿಗೇನು ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ, ಆಯಿತಾ? ಇಲ್ಲ ದೀಪ ಗಂಡ ಬಿಟ್ಟೋದ್ರು. ಬಸ್ ಇನ್ನೇನು ಫುಲ್ ಆಗ್ತಿದೆ. ಮಡಿಕೇರಿ ಟ್ರಿಪ್ಪು ಚೆನ್ನಾಗಿತ್ತು. ಬೆಳಗ್ಗೆನೇ ನೋಡಿ 6 ಗಂಟೆಗೆ ಹೊರಟಿದ್ದೀನಿ ನಾನು. ನಮ್ದು ಇವತ್ತು ನಮ್ಮ ಅಳಿಯವರು ಕಲ್ಯಾಣೋತ್ಸವ ಮಾಡಿಸ್ತಾ ಇದ್ದಾರೆ, ಶ್ರೀನಿವಾಸ ಕಲ್ಯಾಣ. ಅಲ್ಲಿಗೆ ಹೋಗಬೇಕು, ಅದಕ್ಕೋಸ್ಕರ ಬೆಳಗ್ಗೆನೇ ಹೊರಟಿದ್ದೀನಿ. ಇವಾಗ 6 ಗಂಟೆಗೆ ಹೊರಟ್ರೆ ನಾನು 9-9:30 ಅಲ್ಲಿ ತಲುಪ್ತೀನಿ. ರೆಡಿ ಆಗ್ಬಿಟ್ಟು ಹೋಗ್ಬೇಕಾಗತ್ತೆ. ಇಷ್ಟೊತ್ತು ಮಡಿಕೇರಿ ಮೈಸೂರದು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.